ಗಡಿಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ. ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿಯ ವಾಟದ ಹೊಸಹಳ್ಳಿಯಲ್ಲಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ಆಟೋ ಚಾಲಕರ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕನ್ನಡ ರಾಜ್ಯೋತ್ಸವದಲ್ಲಿ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಮಹೇಶ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ಪಾರ್ವತಮ್ಮ ಅವರು ಮಾತನಾಡಿ, ನಾವು ಗಡಿಭಾಗದಲ್ಲಿ ಇರೋದ್ರಿಂದ ಹೆಚ್ಚು ಅನ್ಯ ಭಾಷೆಗಳನ್ನು ಅಳವಡಿಸಿಕೊಂಡಿದ್ದೇವೆ. ಈ ರೀತಿ ಕನ್ನಡ ರಾಜ್ಯೋತ್ಸವವನ್ನು ಮಾಡೋದ್ರ ಮೂಲಕ ನಾವು ನಮ್ಮ ಮಾತೃಭಾಷೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂದರು. ಈ ಸಂದರ್ಭದಲ್ಲಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳಾದ ಶಿವಪ್ಪ, ಮೋಹನ್, ನರೇಶ್, ನಾಗರಾಜು, ಅರುಣಪ್ಪ, ಉಪೇಂದ್ರ, ಮಲ್ಲಿ, ಶಾಂತರಾಜು, ನಾಗಪ್ಪ ಹಾಗೂ ಎಲ್ಲ ಆಟೋ ಚಾಲಕರು ಮತ್ತು ಸರ್ಕಾರಿ ಪ್ರೌಢಶಾಲೆ ದೈಹಿಕ ಶಿಕ್ಷಕರಾದ ವೆಂಕಟೇಶ್, ಸಹ ಶಿಕ್ಷಕಿಯಾದ ಅರುಣಮ್ಮ ಮತ್ತು ಊರಿನ ಮುಖಂಡರು, ಕನ್ನಡಾಭಿಮಾನಿಗಳು ಭಾಗವಹಿಸಿದ್ರು. ನಮ್ಮದು ಗಡಿನಾಡ ಕರ್ನಾಟಕ. ಇಂಥ ಒಂದು ನಾಡಿನಲ್ಲಿ ಈ ದಿನ ವಾಡದಹೊಸಳ್ಳಿ ಗ್ರಾಮದಲ್ಲಿ ಆಟೋ ಚಾಲಕರೆಲ್ಲ ಸೇರಿಬಿಟ್ಟು ಕನ್ನಡ ರಾಜ್ಯೋತ್ಸವನ ಮಾಡಬೇಕು ಅಂತ ಅಂದ್ಕೊಂಡು ಭಾಳ ವಿಜೃಂಭಣೆಯಿಂದ ಭಾಳ ಆಸಕ್ತಿಯಿಂದ ಮಾಡಿದ್ದಾರೆ. ಇದನ್ನು ನಾವು ಕನ್ನಡವನ್ನು ಮಾತನಾಡಬೇಕು, ಕನ್ನಡವನ್ನು ಬೆಳೆಸೋದ್ರ ಮುಖಾಂತರ ನಾವು ಇದನ್ನು ಇನ್ನೂ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗಬೇಕು ಅಂತ ಹೇಳ್ತಾ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಅನ್ನಿಸ್ತಾ ನಾನು ನಮ್ಮ ವಾಟದ ಹೊಸಹಳ್ಳಿಯ ಎಲ್ಲ ಆಟೋ ಚಾಲಕರು, ಎಲ್ಲ ಸಂಘಗಳು ಸೇರಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ವಾಟದ ಹೊಸಹಳ್ಳಿಯಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಒಂದು ಆಚರಣೆ ಮಾಡಿ ಈಗ ತಾನೇ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುನೀತಾ ಮೇಡಮ್ನವರು ಧ್ವಜಾರೋಹಣ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಅದೇ ರೀತಿಯಾಗಿ ನಮ್ಮ ವಾಟದ ಹೊಸಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಕೂಡ ಎಲ್ಲ ನೆರವನ್ನ ನೀಡೋದ್ರ ಮುಖಾಂತರ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂಥ ಅರುಣಾ ಮೇಡಮ್ನವರು, ಮಂಜುಳಾ ಮೇಡಮ್ನವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅದರ ಜೊತೆಯಲ್ಲಿ ಇಲ್ಲಿನ ಎಲ್ಲ ಗ್ರಾಮದ ಮುಖಂಡರುಗಳು, ಎಲ್ಲ ಒಂದು ಆಟೋ ಚಾಲಕರ ಎಲ್ಲ ಉತ್ಸಾಹಿ ಯುವಕರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಜವಾಗಿಯೂ ಕೂಡ ಇದು ಒಳ್ಳೆಯ ಒಂದು ಕಾರ್ಯಕ್ರಮ. ಈ ಗಡಿನಾಡಿನಲ್ಲಿ ಏನು ಈ ಒಂದು ಗೌರಿಬಿದನೂರು ತಾಲೂಕಿನಲ್ಲಿ ನಮ್ಮ ಒಂದು ವಾಟದ ಹೊಸಹಳ್ಳಿ ಈ ಒಂದು ನಗರಗೆರೆ ಹೋಬಳಿ, ಗಡಿನಾಡ ಹೋಬಳಿ ಇದು. ಈ ಗಡಿನಾಡ ಹೋಬಳಿಯಲ್ಲಿ ಕನ್ನಡದ ಹಸಿರನ್ನ ಹಚ್ಚತಕ್ಕಂತಹ, ಕನ್ನಡದ ದೀಪವನ್ನು ಹಚ್ಚತಕ್ಕಂತಹ ಕೆಲಸವನ್ನ ಪ್ರತಿದಿನ ಪ್ರತಿ ಒಂದು ವರ್ಷನೂ ಕೂಡ ನಮ್ಮ ಎಲ್ಲ ಆಟೋ ಚಾಲಕರು, ಕನ್ನಡ ಅಭಿಮಾನಿಗಳು ಈ ಒಂದು ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಈ ಮುಂದೆನೂ ಕೂಡ ಇದೇ ರೀತಿಯಾಗಿ ಒಂದು ಕನ್ನಡವನ್ನ ಮಾತಾಡೋದ್ರ ಮುಖಾಂತರ ನೀವು ಕೂಡ ಎಲ್ಲರೂ ಕೂಡ ಸುಮ್ಮನೆ ಆಚರಣೆ ಮಾಡೋದಲ್ಲ, ಕನ್ನಡವನ್ನ ನಮ್ಮ ಬಾಯಲ್ಲಿ ಉಚ್ಚಾರಣೆ ಮಾಡಬೇಕು, ಕನ್ನಡವನ್ನ ಮಾತಾಡೋದ್ರ ಮುಖಾಂತರ ಈ ಒಂದು ಇದಕ್ಕೆ ಒಂದು ಅರ್ಥವನ್ನ ಕೊಡಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಒಂದು ಸಂದರ್ಭದಲ್ಲಿ ಈ ಒಂದು ವಿಜೃಂಭಣೆಯಿಂದ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನೆರವೇರಿಸತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಎರಡು ಅನಿಸಿಕೆಗಳನ್ನ ಮಾತಾಡಲಿಕ್ಕೆ ಅವಕಾಶ